ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಗವದ್ಗೀತೆಯ 18ನೇ ಅಧ್ಯಾಯ. ಗೀತೆಯ ಒಂದು ವಿಶೇಷ ಏನಂದರೆ, ಎಷ್ಟೋ ಜನ ತಿಳಿದಿರುವುದು, ಭಗವದ್ಗೀತೆ ಓದಿದರೆ ನಮ್ಮ ಮಗ ಸನ್ಯಾಸಿ ಆಗ್ತಾನೆ. ಏಯ್, ಗೀತೆ ಓದಬೇಡ, ಗೀತೆ ಹತ್ತಿರ ಹೋಗಬೇಡ, ಅದಲ್ಲದು ಇವಾಗಲ್ಲ, ನಿಮಗಲ್ಲ, ಯುವಕರಿಗಲ್ಲ. ಇಂಥ ರೀತಿಯ ತಪ್ಪು ಕಲ್ಪನೆ ನಮ್ಮ ಮನಸ್ಸಲ್ಲಿ. ಯಾತಕ್ಕೆ ಹೇಳಿ? ನಾನು ಯುದ್ಧ ಮಾಡೋದಿಲ್ಲ ಅಂತಂದದ್ದಲ್ವ ಕೃಷ್ಣನಿಗೆ ಅರ್ಜುನ. ನನಗೆ ಯುದ್ಧ ಬೇಡ. ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ನನಗೆ ರಾಜ್ಯ ಬೇಡ, ನನಗೆ ಸುಖ ಬೇಡ, ನನಗೆ ಯುದ್ಧದಲ್ಲಿ ಜಯ ಪಡೆಯೋದು ಬೇಡ, ಈ ಶತ್ರುಗಳನ್ನೆಲ್ಲ ಕೊಲ್ಲುವುದು ಬೇಡ ಅನ್ನುವ ರೀತಿಯಲ್ಲಿ ಓಡಬೇಕು ಅಂತಿದ್ದ. ಕರ್ತವ್ಯ ಮಾಡುವುದನ್ನು ಬಿಟ್ಟು ಪಲಾಯನ ಸೂತ್ರಕ್ಕೆ ಶರಣಾಗಿದ್ದ. ಯಾರು? ಅರ್ಜುನ. ಅವನನ್ನು ಹಿಡಿದು ನಿಲ್ಲಿಸಿ, ಏಯ್, ಸನ್ಯಾಸ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀಯೋ? ಏನು ಅಂತ ತಿಳ್ಕೊಂಡದ್ದು ನೀನು? ಮಾಡುವ ಕೆಲಸವನ್ನು ಬಿಟ್ಟುಬಿಡೋದು, ಅದನ್ನು ಸನ್ಯಾಸ ಅಂತ ತಿಳ್ಕೊಂಡಿದ್ದೀಯ ನೀನು. ಕೆಲಸ ಮಾಡ್ತಾನೆ ಇರಬೇಕು. ಕರ್ಮಣಿ ಏವ ಅಧಿಕಾರ ನಹಿ ದೇಹಭೃತಾಶಕ್ತಂ ಕರ್ಮಾಣಿ ತ್ಯಕ್ತುಂ ಅಶೇಷತಃ. ದೇಹಭೃತ, ದೇಹ ಇರುವವರೆಗೆ ತನಕ ಕರ್ಮವನ್ನು ಬಿಡುವುದು ಯಾರಿಗೂ ಸಾಧ್ಯ ಇಲ್ಲ. ಕೆಲಸ ಮಾಡದೆ ಇರುವುದು ಯಾರಿಗೂ ಸಾಧ್ಯ ಇಲ್ಲ. ಏನು ಅಂತ ತಿಳ್ಕೊಂಡಿದ್ದು ನೀನು? ಎಲ್ಲರೂ ಹೋಗೋಣ, ಆರಾಮಾಗಿ ಚಾಪೆ ಹಾಕ್ಕೊಂಡು ಮಲ್ಕೊಳ್ಳೋಣ ಅಂತೇಳಿಯ? ಕೆಲಸ ಮಾಡುತ್ತಾನೇ ಇರಬೇಕು. ಹರೇ ರಾಮ, ಇವಾಗ ಕಷ್ಟ ಆಯ್ತಲ್ಲ. ಒಂದು ಸಲ ಅಂತೀಯ ಸನ್ಯಾಸವೇ ಶ್ರೇಷ್ಠ ಅಂತೇಳಿ, ಜೀವನದಲ್ಲಿ ಸನ್ಯಾಸವನ್ನು ಸಾಧಿಸುವಂಥದ್ದೇ ಶ್ರೇಷ್ಠ ಅಂತಂತೀಯ. ಒಂದು ಸಲ ಅಂತೀಯ ಕರ್ಮ ಮಾಡ್ತಾನೇ ಇರುವಂತಂತೀಯ. ಕೃಷ್ಣ, ಏನಾಗಿದೆ ನಿನಗೆ? ಇದಕ್ಕನ್ನೋದು ಸ್ವಾಮಿ ಜ್ಞಾನ. ಜ್ಞಾನ ಅಂದ್ರೇನು? ಸರಿಯಾದ ತಿಳುವಳಿಕೆ. ಸರಿಯಾದ ತಿಳುವಳಿಕೆ ಅಂದ್ರೇನು? ಕರ್ಮ ಕುರುವನ್ನಪಿ, ಕೆಲಸ ಮಾಡುತ್ತಾನೇ ಇದ್ದು ಯಾವುದೇ ರೀತಿಯ ತಳಮಳಕ್ಕೆ ಒಳಗಾಗದೇ ಇರುವಂಥದ್ದೇನುಂಟು ಅದನ್ನು ಭಗವದ್ಗೀತೆ ಹೇಳೋದು. ಹೇಳಿ. ಬಾಲಗಂಗಾಧರ ತಿಲಕ್ ಕೂಡ ಭಗವದ್ಗೀತೆಗೆ ವ್ಯಾಖ್ಯಾನವನ್ನು ಮಾಡಿದರು. ಏನು ಬರೆದಿರೋರು? ಕರ್ಮರಹಸ್ಯ. ಕರ್ಮರಹಸ್ಯ ಅಂದ್ರೇನು? ಕರ್ಮ ಮಾಡ್ತಾನೆ ಇರಬೇಕು, ಕರ್ಮವನ್ನು ಬಿಟ್ಟು ಓಡುವುದಲ್ಲ. ನಾವೆಲ್ಲ ತಿಳ್ಕೊಂಡದ್ದು ಹಾಗೆ ಸ್ವಾಮಿ. ಅರ್ಜುನ ಯುದ್ಧ ಕ್ಷೇತ್ರವನ್ನು ಬಿಟ್ಟು ಓಡ್ತಾನೆ, ಕರ್ಮ ಬೇಡ ಅಂತಾನೆ. ನಾವೆಲ್ಲ ತಿಳ್ಕೊಂಡದ್ದು ಹಾಗೆ ಅಲ್ಲ. ನಹಿ ದೇಹಭೃತಾಶಕ್ಯಂ ತ್ಯಕ್ತುಂ ಕರ್ಮಾಣಿ ಅಶೇಷತಃ.
ದೇಹ ಇರುವ ತನಕ ನಾನು ಸುಮ್ಮನಿರ್ತೇನೆ ಅಂತನ್ನುವಂಥದ್ದು ಸಾಧ್ಯವೇ ಇಲ್ಲ. ಯಾಕೆ? ಶರೀರ ಬೆಳೀತಾ ಇರ್ತದೆ, ಅದು ಕರ್ಮವೇ. ಕಣ್ಣು ತೆರೀತೇವೆ, ಕಣ್ಣು ಮುಚ್ಚುತ್ತೇವೆ, ಅದು ಕರ್ಮವೇ. ನಡೀತಾ ಇರ್ತೇವೆ, ಅದು ಕರ್ಮವೇ. ಊಟ ಮಾಡುವುದು, ಅದು ಕರ್ಮವೇ. ಅರೆ, ಕರ್ಮ ಬಿಡ್ತೇನೆ ಅಂದರೆ ಮೂರ್ಖತನ ಮಾಡಬೇಡ ಅರ್ಜುನ. ಕರ್ತವ್ಯವನ್ನು ಮಾಡುತ್ತಾನೇ ಇರು. ಕೃಷ್ಣ, ನೀನು ಎರಡೂ ಹೇಳ್ತೀಯ. ಏನು? ಸನ್ಯಾಸವನ್ನು ಹೊಗಳ್ತೀಯ, ಸನ್ಯಾಸಿಗಳನ್ನು ಹೊಗಳ್ತೀಯ, ಸ್ಥಿತಪ್ರಜ್ಞನನ್ನು ಹೊಗಳ್ತೀಯ, ಜ್ಞಾನಿಯನ್ನು ಹೊಗಳ್ತೀಯ. ಯಾರು ಪ್ರಶಾಂತವಾಗಿರ್ತಾನೋ, ಯಾರ ಮನಸ್ಸು ಯಾವ ತಳಮಳವೂ ಇಲ್ಲದೆ ಆನಂದವಾಗಿರ್ತದೋ ಅದು ಶ್ರೇಷ್ಠವಾದ ಸಾಧನೆ ಎನ್ನುವ ರೀತಿಯಲ್ಲೂ ಹೇಳ್ತೀಯ. ಹೌದು. ಈ ಕಡೆಯಿಂದ ಅಂತೀಯ ತಸ್ಮಾದ್ಯುಧ್ಯಸ್ವ ಭಾರತ. ಅಲ್ಲೇ, ಆದ್ದರಿಂದ ನೀನು ಕರ್ಮ ಮಾಡು, ಆದ್ದರಿಂದ ನೀನು ಕರ್ತವ್ಯ ಕ್ಷೇತ್ರಕ್ಕೆ ಬಾ, ಯುದ್ಧದಲ್ಲಿ ಆರಂಭ ಮಾಡು ಯುದ್ಧವನ್ನು. ಎಲ್ಲ ಕಷ್ಟವೇ ಕೃಷ್ಣ. ಒಂದನ್ನು ನನಗೆ ನಿರ್ಧಾರವಾಗಿ ಹೇಳು. ಅಲ್ಲ, ಸ್ಪಷ್ಟವಾಗಿ ನಾನು ಕೇಳ್ತೇನೆ. ಏನು ಹೇಳು? ಈ ಫಲತ್ಯಾಗ ಅನ್ನುವಂಥದ್ದು ಕರ್ಮಯೋಗ, ಆ ಕಡೆಯಿಂದ ಸನ್ಯಾಸ ಅನ್ನುವಂಥದ್ದು, ಎರಡನ್ನು ಸರಿಯಾದ ರೀತಿಯಲ್ಲಿ ನನಗೆ ವಿವರಿಸಿ ಹೇಳು. ಸನ್ಯಾಸಸ್ಯ ಮಹಾಬಾಹೋ, ಹೇ ಕೃಷ್ಣ, ಸನ್ಯಾಸಸ್ಯ ತತ್ವಮಿಚ್ಛಾಮಿ ವೇದಿತುಂ. ನಿಜವಾದ ಶಬ್ದದ ಅರ್ಥ, ಸನ್ಯಾಸ ಅಂದರೆ ಏನು, ಅದರ ನಿಜವಾದ ಅರ್ಥವನ್ನು ಹೇಳು. ಆ ಕಡೆಯಿಂದ ತ್ಯಾಗ, ಆ ತ್ಯಾಗ ಅನ್ನುವಂಥದ್ದು ಅಂದ್ರೇನು? ಬಿಡೋದು. ಸನ್ಯಾಸ ಅಂದ್ರೇನು? ಬಿಡೋದು. ಎರಡು ಬಿಡೋದು ಅನ್ನುವ ರೀತಿಯಲ್ಲಿ ಹೇಳ್ತೀಯ. ನಿಜವಾದ ಎರಡು ಆ ಶಬ್ದಗಳ ಅರ್ಥವನ್ನು ವಿವರಿಸಿ ಹೇಳು. ಅಂದರೆ ಕೃಷ್ಣ, ನನ್ನ ಮನಸ್ಸಿಗೆ ಅರ್ಥವಾಗಿ ನೀನು ವಿವರಿಸಿ ಹೇಳಿದರೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಅದನ್ನು ತಿಳ್ಕೋತಾರೆ. ಭಗವದ್ಗೀತೆ ಏನು ಹೇಳುತ್ತದೆ ಅದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ನಾನು. ತ್ಯಾಗಸ್ಯ ಚ ತತ್ವಂ ಇಚ್ಛಾಮಿ ವೇದಿತುಂ, ಸನ್ಯಾಸಸ್ಯ ತತ್ವಂ ಇಚ್ಛಾಮಿ ವೇದಿತುಂ. ಎರಡೂ ಶಬ್ದಗಳ ಅರ್ಥವನ್ನು ನನಗೆ ವಿವರಿಸಿ ಹೇಳ್ತೀಯ. ಕನ್ನಡದಲ್ಲಿ ಹೇಳುವುದಾದರೆ ತ್ಯಾಗ ಅಂದ್ರೇನು? ಬಿಡೋದು. ಅವರೇನು ಬಿಟ್ಟರು? ಸ್ವಾಮೀಜಿ, ಮನೆ, ಆಸ್ತಿ, ಸಂಪತ್ತು ಎಲ್ಲ ಬಿಟ್ಟುಬಿಟ್ರಲ್ಲ. ಸನ್ಯಾಸ ಏನು? ಸನ್ಯಾಸ ಅಂತಂದರೆ ಸ್ವಾಮೀಜಿ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ ಅವರು, ಅದು ಸನ್ಯಾಸ ಅಲ್ವಾ? ಈಗ ಯಾವುದನ್ನು ಬಿಟ್ಟರೆ ತ್ಯಾಗ, ಯಾವುದನ್ನು ಬಿಟ್ಟರೆ ಸನ್ಯಾಸ, ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂತಿದ್ದೇನೆ. ಕೃಷ್ಣ, ಅಡ್ಡ ಬಿದ್ದಿದ್ದೇನೆ, ನನಗೆ ಸ್ಪಷ್ಟವಾಗಿ ಅದನ್ನು ವಿವರಿಸಿ ಹೇಳು. ಇವಾಗ ನೋಡಿ, ಕನ್ನಡದಲ್ಲಿ ಹೇಳುವುದಾದರೆ ತ್ಯಾಗ ಅನ್ನುವಂತಹ ಶಬ್ದ ಬಿಡುವುದು ಅಂತೇಳಿ, ಆ ಕಡೆಯಿಂದ ಸನ್ಯಾಸ ಅನ್ನುವಂತಹ ಶಬ್ದ, ನ್ಯಾಸ ಅಂದ್ರೇನು? ಬಿಡುವುದು. ಸಂನ್ಯಾಸ ಅಂದ್ರೇನು? ಪೂರ್ತಿಯಾಗಿ ಬಿಟ್ಟುಬಿಡೋದು. ಎರಡೂ ಶಬ್ದ ಬಿಡುವಂಥದ್ದೇ. ಇವಾಗ ಬನ್ನಿ, ಇವಾಗ ಸರಿಯಾದ ರೀತಿಯ ಆಲೋಚನೆ ಮಾಡುವ. ಯಾವುದನ್ನು ಬಿಡುವುದಕ್ಕೆ ತ್ಯಾಗ ಅಂತಾರೆ, ಯಾವುದನ್ನು ಬಿಟ್ಟರೆ ಸನ್ಯಾಸ ಅಂತಂತಾರೆ, ಆ ಶಬ್ದದ ಅರ್ಥವನ್ನು ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ. ಕರ್ಮ ಅಂತಂತೇವೆ. ಕರ್ಮ ಅಂತಂದ್ರೇನು? ದೇಹದಲ್ಲಿ ನಾನನ್ನುವ ಭಾವನೆ ಕರ್ಮ. ನಾನು ನೋಡ್ತೇನೆ, ನಾನು ಕೇಳ್ತೇನೆ, ನಾನು ಮಾತಾಡ್ತೇನೆ, ನಾನು ನಡೀತೇನೆ, ನಾನು ಹೋಗ್ತೇನೆ, ನಾನು ಬರ್ತೇನೆ, ಎಲ್ಲವೂ ಕೂಡ ನಾನು 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 ಮಾಡೋದು. ಆ ನಾನು ಅನ್ನುವಂಥ ಕರ್ತೃ, ಕರಣ ಇಂದ್ರಿಯಗಳು, ದೇಹ ಅಧಿಷ್ಠಾನ, ಅದೇ ರೀತಿಯಲ್ಲಿ ಪಂಚ ಪ್ರಾಣಗಳು. ಏನೇನು ಬೇಕು ಹೇಳಿ ಕರ್ಮ ಮಾಡಬೇಕಾದ್ರೆ? ದೇಹ ಬೇಕು, ಇಂದ್ರಿಯಗಳು ಬೇಕು, ಮನಸ್ಸು ಬುದ್ಧಿ ಬೇಕು, ಕರ್ತ ಬೇಕು, ನಾನು ಮಾಡುವವನನ್ನುವ ಕರ್ತ ಬೇಕು. ಮಾತ್ರ ಅಲ್ಲ, ದೈವಂ. ದೈವಂ ಅಂದ್ರೇನು? ಕಾಲ. ಯಾವ ಕಾಲಕ್ಕೆ ಏನು ಮಾಡಿದರೆ ಏನು ಸಿಗ್ತದೆ, ಆ ಕಾಲ ಅನ್ನುವಂಥದ್ದು ಕೂಡ ಬಹಳ ವಿಶೇಷ.
ಈ 5 ಅಂಶಗಳನ್ನುವಂಥದ್ದು ಎಲ್ಲವೂ ಕರ್ಮಕ್ಕೆ ಅಧೀನವಾದವು. ಅಧಿಷ್ಠಾನಂ ಕರ್ತ ಕರಣಂ ವಿವಿಧಾ ಚೇಷ್ಟಾ ದೈವಂ. ದೇಹ ಬೇಕು, ಇಂದ್ರಿಯಗಳು ಬೇಕು, ಕರ್ತ ಅನ್ನುವಂಥವನು ಬೇಕು, ಮಾತ್ರ ಅಲ್ಲ ದೈವವೂ ಬೇಕು, ಪಂಚಪ್ರಾಣಗಳೂ ಬೇಕು. ಈ 5 ಅನ್ನುವಂಥದ್ದು ಸೇರಿದರೆ ಮಾತ್ರ ಕರ್ಮ ಅನ್ನುವಂಥದ್ದು ನಡೆಯೋದು. ಹೌದು, ಈ 5ರಲ್ಲಿ ದೇಹ ಅನ್ನುವಂಥದ್ದು ಚೆನ್ನಾಗಿದ್ದು, ಮನಸ್ಸು ಬುದ್ಧಿ ಅನ್ನುವಂಥದ್ದು ಒಳ್ಳೆಯ ಕರಣಗಳನ್ನುವಂಥದ್ದು ಎಲ್ಲವೂ ಆರೋಗ್ಯಕರವಾಗಿದ್ದು, ನನ್ನ ಕರ್ತ ಅನ್ನುವ ಅಹಂಕಾರ, ನಾನಿಂಥ ಕೆಲಸವನ್ನೇ ಮಾಡಬೇಕನ್ನುವಂಥ ಒಂದು ಫಲವನ್ನಿಟ್ಟುಕೊಂಡು ಮುಂದೆ ಹೋಗುವಾಗ, ಆ ಕರ್ಮವನ್ನು ನಾನು ಮಾಡುವಾಗ ನಾನು ಬಯಸಿದ ಕರ್ಮ ಫಲ ಬರಲಿಲ್ಲ, ನಾನು ಬಯಸಿದ ಹಾಗೆ ಫಲ ನನಗೆ ಸಿಗಲಿಲ್ಲ, ಶುರುವಾಗುತ್ತೆ ಸ್ವಾಮಿ. ಏನು ಹೇಳಿ? ಸುಖ ದುಃಖ, ಲಾಭ ನಷ್ಟ, ನಿಂದಾಸ್ತುತಿ ಎಲ್ಲ ಮನಸ್ಸಿನ ತಳಮಳ ಅನ್ನುವಂಥದ್ದು ಬಂತು. ಎಲ್ಲಿಂದ? ಕರ್ಮದಿಂದ. ಯಾತಕ್ಕೆ? ಫಲಂ ಉದ್ದೇಶ್ಯ. ನಾನೊಂದು ಫಲ ಅನ್ನುವಂಥದ್ದನ್ನು ಉದ್ದೇಶವಾಗಿಟ್ಕೊಂಡೇ ಕೆಲಸ ಮಾಡಿದ್ದು. ಪರೀಕ್ಷೆಗೆ ಓದುವ ಸ್ವಾಮಿ ಪಾಸಾಗಬೇಕು ಅಂತ ತಾನೇ ಓದೋದು, ಒಳ್ಳೆಯ ಮಾರ್ಕ್ ಬರಬೇಕು ಅಂತ ತಾನೇ ಓದೋದು ಅವನು. ಹಾಗಿರುವಾಗ ಫಲಂ ಉದ್ದೇಶ್ಯ ಕರ್ಮ ಕರೋತಿ, ಅವನು ಕೆಲಸ ಮಾಡುವಾಗ ಫಲವನ್ನಿಟ್ಟುಕೊಂಡು ಆ ಫಲ ಅನ್ನುವಂಥದ್ದು ತಾನು ಬಯಸಿದ ಹಾಗೆ ಬರಲಿಲ್ಲ, ಅಳುತ್ತಾನೆ ಸ್ವಾಮಿ, ಅಳುತ್ತಾನೆ. ದೇವ್ರು ಯಾಕೆ ಹೀಗೆ ಮಾಡಿದ? ನಾನು ಬಯಸಿದ್ದು ಬರಲಿಲ್ಲಲ್ಲ, ನನಗೆ ಕೇಳಿದ್ದು ಸಿಗಲಿಲ್ಲಲ್ಲ, ನಾನು ಕರ್ಮ ಮಾಡೋದೇ ಬಿಟ್ಟು ಬಿಡ್ತೇನೆ. ಅದು ಬರಬಾರದು. ನಾನು ಕರ್ಮ ಮಾಡುವುದೇ ಬಿಟ್ಟು ಬಿಡ್ತೇನೆ ಅನ್ನುವಂಥದ್ದು ಬರಬಾರ್ದು. ನಿನ್ನ ಫಲ ಅನ್ನುವಂಥದ್ದು ಬಯಸಿದ್ದು ಬರಲಿಲ್ಲ ಅಂತನ್ನುವಾಗಲೂ ಆ ಫಲವನ್ನು ಹಾಗೆ ಮರೆತು ಬಿಡು. ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೋ, ಕರ್ಮ ಮಾಡಿಕೊಂಡು ನಡಿ ಮುಂದೆ.